ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ದುರ್ಗಾ ಶಕ್ತಿ ನಿಮ್ಮ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ಒಂದು ವಿಡಿಯೋನ ಮಾಡಿದ್ದೀನಿ. ತುಂಬ ರುಚಿಯಾದಂಥ ಅಲಸಂದಿ ಕಾಳು ಉದ್ಕ ಹಾಗೂ ಮುದ್ದೆ, ಈ ಎರಡು ಒಳ್ಳೆ ಕಾಂಬಿನೇಷನ್ನು. ಜೊತೆಗೆ ಕಾಳು ನಂಚ್ಕೊಳ್ಳೋಕ್ಕಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೀವು ಸಹ ಒಂದ್ಸರಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಹಾಗೆ ನಾನು ಹಾಕಿರುವಂಥ ವಿಡಿಯೋನ ಸಬ್ಸ್ಕ್ರೈಬ್ ಮಾಡೋದನ್ನು, ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮುಂದುವರಿಸ್ತೀನಿ. ಹೇಗಿದೆ ನೋಡಿ, ನೋಡೋದಕ್ಕೆ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಚೆನ್ನಾಗಿದೆ. ನಾನು ಮಾಡಿದ್ದೀನಿ ಅಂತ ಅಡುಗೆಯನ್ನು ಅಂತ ನಿಮಗೆ ಹೇಳ್ತಾ ಇಲ್ಲ, ಏಕೆಂದರೆ ಉದ್ಕ ಮುದ್ದೆ ಅಂದ್ರೇ ಅದರದ್ದು ರುಚಿನೇ ಬೇರೆ. ಏನಾದರೂ ಹುಷಾರಿಲ್ಲ ಅಂದರೆ ಸಹ ಈ ಒಂದು ಅಡುಗೆನ ಮಾಡ್ಕೊಂಡು ತಿಂತಾರೆ. ಈ ಒಂದು ಅಡುಗೆಯನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ನಾನಿಲ್ಲಿ ತಿಳಿಸ್ಕೊಡ್ತೇನೆ. ನಾನು ಸರಳವಾಗಿ ಹೇಳ್ಕೊಡ್ತೇನೆ. ನಾನು ನಮ್ಮ ಮನೆಯಲ್ಲಿ ಯಾವ ರೀತಿ ಮಾಡಿದೆ ಈ ಒಂದು ಅಡುಗೆಯನ್ನು, ಅದನ್ನು ನಾನು ಸರಳವಾಗಿ ತಿಳಿಸ್ಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದೀನಿ. ಪ್ರತಿಯೊಂದು ಮನೆಯಲ್ಲೂ ಇದನ್ನು ಸರಳವಾಗಿ ಮಾಡ್ಕೊಂಡು ತಿನ್ಬೋದು. ಅಡುಗೆ ಗೊತ್ತಿಲ್ಲದೆ ಇರೋರು ಸಹ ಮಾಡ್ಬೋದು. ನಾನು ಆಲ್ರೆಡಿ ಇಲ್ಲಿ ಅಲಸಂದಿ ಕಾಳನ್ನು ಬೇಯಿಸಿ ಆ ಕಟ್ಟನ್ನು ಸಪ್ರೇಟ್ ಮಾಡಿ, ಅಂದರೆ ಆ ನೀರನ್ನು ಸಪ್ರೇಟ್ ಮಾಡಿ ಇಟ್ಟಿದ್ದೀನಿ. ಹಾಗೆ ಪ್ರತಿಯೊಂದನ್ನು ರೆಡಿ ಮಾಡಿದ್ದೀನಿ ಆಲ್ರೆಡಿ. ನೋಡಿ, ಕಾಳು ಬೇಯಿಸಿಟ್ಕೊಂಡಿದ್ದೀನಿ. ಹಾಗೆ ಆ ಕಟ್ಟನ್ನು ಸಪ್ರೇಟಾಗಿ ಸ್ಮೂತಾಗಿ ಬೆಂದಿರಬೇಕು ಕಾಳು, ಆವಾಗಲೇ ಚೆನ್ನಾಗಿರುತ್ತೆ ಪಲ್ಯ ತಿನ್ನೋಕ್ಕೆ. ಹಾಗೆ ಒಗ್ಗರಣೆಗೆ ಅಂತ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ನಿಂಬೆಹಣ್ಣು ಮತ್ತು ಇದು ಕೊತ್ತಂಬರಿ, ಕರಿಬೇವು ಇಷ್ಟನ್ನು ಇಟ್ಕೊಂಡಿದ್ದೀನಿ. ನಿಂಬೆಹಣ್ಣು ನೀವು ಪಲ್ಯಗೆ ಹಾಕ್ಕೊಂಡಿದ್ರೆ ಚೆನ್ನಾಗಿ, ಕೆಲವರು ತಿಂತಾರೆ, ಕೆಲವರು ಅದನ್ನು ಬಳಸೋದಿಲ್ಲ, ಅಂಥವ್ರು ಅದನ್ನು ಸ್ಕಿಪ್ ಮಾಡ್ಬೋದು. ನಾನು ಇದನ್ನು ಉದ್ಕಕ್ಕೆ ಅಂತ ಹೇಳಿ ನಿಂಬೆಹಣ್ಣ ಹೆಚ್ಚಿಟ್ಕೊಂಡಿರೋದು. ಉದ್ಕಕ್ಕೂ ಸಹ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ನಾನು ಇವಾಗ ಕುಟ್ಟಿ ರೆಡಿ ಮಾಡಿ ಸಹ ಇಟ್ಕೊಂಡಿದ್ದೀನಿ. ಮಿಕ್ಸಿಗೂ ಹಾಕೋಬೋದು, ತುಂಬಾ ರುಚಿ ಇರುತ್ತೆ. ಫುಲ್ಲು ಏನು ಪೇಸ್ಟ್ ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ಅದನ್ನು ನಾನು ಒಂದು ಕಲ್ಲಲ್ಲಿ ಹಾಕ್ಕೊಂಡು ನೀಟಾಗಿ ಚಿಚ್ಚಿ ಇಟ್ಟಿದ್ದೀನಿ. ಹಾಗೆ ಕಾಳು ಒಗ್ಗರಣೆಗೂ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಕಾಳು ಒಗ್ಗರಣೆಯನ್ನು ಹಾಕ್ಕೊತಿದ್ದೀನಿ. ಅದಕ್ಕೆ ಕೊಬ್ಬರಿ ಇದ್ದರೆ ಕೊಬ್ಬರಿಯನ್ನು ಹಾಕ್ಕೊಳ್ಳಿ. ಇಲ್ಲಿ ನಾನು ಕೊಬ್ಬರಿ ಹಾಕಿಲ್ಲ, ಸ್ಕಿಪ್ ಮಾಡಿದ್ದೀನಿ. ನಿಮಗೆ ಕೊಬ್ಬರಿ ತುಂಬಾ ಇಷ್ಟ ಅನ್ನೋರು ಕೊಬ್ಬರಿ ಹಾಕ್ಕೊಳ್ಳಿ, ಗುರಾಳ್ ಪುಡಿಯನ್ನು ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಉದ್ಕ ಮುದ್ದೆಗೆ ಗುರಾಳ್ ಪುಡಿ ಇದ್ರೇ ಇನ್ನೂ ಒಂದು ಒಳ್ಳೆ ಟೇಸ್ಟನ್ನು ಕೊಡುತ್ತೆ. ನಾನು ಮುಂದಿನ ವಿಡಿಯೋದಲ್ಲಿ ಬೇರೆ ಒಂದು ಕಾಳಿನ ಜೊತೆಗೆ ಇದರ ಇನ್ನೊಂದು ರೀತಿಯ ಯಾವ ರೀತಿ ಉದ್ಕ ಮುದ್ದೆ ಮಾಡ್ಬೋದು ಅನ್ನೋದನ್ನು ಸಹ ತಿಳಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ಆ ಒಂದು ಪದಾರ್ಥವನ್ನು ಸ್ಕಿಪ್ ಮಾಡಿದ್ದೀನಿ. ಹಾಗೆ ಈ ಒಂದು ಏನು ಕಲಸಿ ಇಟ್ಕೊಂಡಿದ್ನಲ್ವ ನಾನು, ಅದನ್ನು ಆ ಕಟ್ಟಿಗೆ ಕಲಿಸ್ಬೇಕು. ಏನು ಆ ಚಟ್ನಿಯನ್ನು ಆ ಕಟ್ಟಿಗೆ ಹಾಕಬೇಕು. ಆ ಕಟ್ಟಿಗೆ ಹಾಕಿ ಅದಕ್ಕೆ ಒಂದು ಲೆಮನನ್ನು ಹಿಂಡಿ, ಉಪ್ಪು ರುಚಿಗೆ ತಕ್ಕಷ್ಟು, ನಾನು ಉಪ್ಪನ್ನು ಇಲ್ಲಿ ತೋರಿಸಿಲ್ಲ, ನೀವು ಸಹ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಉಪ್ಪು ಜಾಸ್ತಿ ಆದರೆ ನಾವು ಊಟವನ್ನು ತಿನ್ನೋದಕ್ಕಾಗಲ್ಲ, ಹಾಗೆ ಅದು ರುಚಿನೂ ಕೊಡೋದಿಲ್ಲ. ಹಾಗಾಗಿ ಉಪ್ಪು ಸ್ವಲ್ಪ ಕಡಿಮೆನೇ ತಿನ್ನಿ, ಆರೋಗ್ಯದ ದೃಷ್ಟಿಯಿಂದನೂ ತುಂಬಾ ಒಳ್ಳೆಯದು. ಹಾಗೆ ಏನು ಈ ರೀತಿ ಮಾಡಿ ಆ ಉದ್ಕವನ್ನು ನಾನು ಕೈಯಲ್ಲಿ ಕಲಿಸ್ತಾ ಇದ್ದೀನಿ. ಕೆಲವರಿಗೆ ಇಷ್ಟ ಆಗದೆ ಇರ್ಬೋದು, ಅಂಥವರು ಸ್ಪೂನಲ್ಲಿ ಸಹ ಕಲಿಸ್ಕೊಂಡು ನೀವು ಅದನ್ನು ಕೈಯಲ್ಲಿ ಹಾಕ್ಕೊಂಡು ಟೇಸ್ಟ್ ನೋಡ್ಬೋದು. ಈ ರೀತಿಯಾದಂಥ ಉದ್ಕವನ್ನು ಮಾಡಬೇಕು. ಇದು ಒಂದು ಟೈಮ್ಗೆ ಮಾತ್ರ ಮಾಡಿ ತಿನ್ನೋದಕ್ಕಾಗುತ್ತೆ. ಇದು ನಾನು ನೆಕ್ಸ್ಟ್ ಡೇ ತಿನ್ನೋದಕ್ಕಾಗಲ್ಲ, ಯಾಕಂದರೆ ಅದು ಒಂಥರ ಆಗಿಬಿಡುತ್ತೆ. ಯಾಕಂದರೆ ಅದು ನಾವು ಬರೀ ಹುರ್ಕೊಂಡು ಮತ್ತು ಕಟ್ಟಿಗೆ ಕಲಸಿರೋದ್ರಿಂದ ಅದನ್ನು ನಾವು ಕುದಿಸೋದಿಲ್ಲ. ಹಾಗಾಗಿ ಇದು ಒಂದು ಟೈಮಿಗೆ ಮಾಡ್ಕೊಂಡು ತಿನ್ನಬೇಕು. ಮುದ್ದೆ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಉದ್ಕವನ್ನು ಮಾಡೋದು. ಪಲ್ಯನೂ ಸಹ ರೆಡಿಯಾಗಿದೆ, ಉದ್ಕ ರೆಡಿಯಾಗಿದೆ. ಇನ್ನೇನು ಮುದ್ದೆಯನ್ನು ಮಾಡಿದೆ. ಸೊ ಇದನ್ನು ಇನ್ನೇನು ಬಡಿಸ್ಕೋಬೇಕು. ಹಾಗಾಗಿ ಊಟ ಮಾಡಬೇಕಲ್ವ, ಅದಕ್ಕೆ ರೆಡಿ ಮಾಡಿದೆ. ನಿಮಗೂ ಸಹ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಹಾಗೆ ಹೇಗಿದೆ ಅಂತ ತಿಳಿಸಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.